ಸವಿತಮ್ಮ ಅಮ್ಮಣಿ ಬಾರೆ ಇಲ್ಲಿ ಇದ್ರೆ ನಿನ್ನಂತರ ಇರ್ಬೇಕು ಸುಪ್ನಾತೇರು. ನಿನ್ನಂತರ ಇದ್ದು ಬಿಟ್ರೆ ಏನಿಲ್ಲ. ಬಾರೆ ಅಮ್ಮಣಿ. ಸೋ ಎನ್ನಿರೆ ಸೋಬಾನೆ ಎನ್ನಿರೆ ನಮ್ಮ ಪುಟ್ಟಂಗ ಬಂದವಳೆ ಮನೆ ಹತ್ರನ. ಸೋ ಎನ್ನಿರೆ ಸೋಬಾನ ಎನ್ನಿರೆ ಮುಖವನ್ನು ಊದಿಸಿಕೊಂಡು ಬಂದವಳೆ ಪುಟ್ಟಂಗ ನಮ್ಮ ಮನೆಗೆ. ಯಾಕೆ ಪುಟ್ಟಂಗ ಹಿಂಗೆ ಓದಿದೀಯಾ, ಏನಾಗೆ ತೇಳೆ ಪುಟುರಂಗು. ಸೋ ಎನ್ನಿರೆ ಸೋಬಾನೆ ಎನ್ನಿರೆ. ಯಾಲ ಯಾಲ ಸವಿತಮ್ಮ, ಓಹೋ ನೀನೇನು ಕಮ್ಮಿ ಹಂಗ ಸಲ್ಲ ಕಣಮ್ಮ. ನೀನ್ ಬತ್ತ ಟಿವಿಗೆ ಹೋದ್ರು ಹೋಗ್ತೀಯ. ಯಾತ ಹಾಡು ಹೇಳ್ಕೊಂಡ್ ಬರ್ತಾರಲ್ಲ ಸರಿಗಮಪ ಅಂತಾನ, ಅದಕ್ಕೂ ಹೋದ್ರು ಹೋಗ್ತೀಯ. ಹಾಡು ಹೇಳ್ತಾಳೆ ನೋಡಿ, ನಾನು ನೋಡ್ಕೊಂಡು ಬಿತ್ರಿ ಕಡೆ ನೀನು. ಪುಟಂಗಜ್ಜಿ, ನಾನು ಸುಮ್ಮನಿದ್ದೀನಿ ಅಂತ ಬಾಯಿಗೆ ಬಂದಂಗೆ ಬೈಬೇಡ. ಯಾಕಂಗ್ ಮಗ ಊದಿಸ್ಕೊಂಡ್ ಕೂಕೊಂಡಿದ್ದ. BP ಶುಗರ್ ಬತ್ತೈತೆ, ಜಾಸ್ತಿ ಸಿಟ್ಟು ಮಾಡ್ಕೋಬೇಡ. ನೋಡ್ಚೆ, ನೀನು ಸಿಟ್ಟು ಮಾಡ್ಕೊಂಡ್ರು ನಿನ್ ಮಗ ತೊಂಡೆ ಎಣ್ಣಾಕ ಒಂದಿ ಕೆನ್ಗಳೆಲ್ಲ ಊದ್ಕೊಂಡು ಯಾಕೆ ಸಿಟ್ಟಾಗ್ತೀಯ? ನನ್ನ ಮೇಲೆ ಯಾಕೆ ಬೇಜಾರಾಗಿದ್ಯೋಳು? ಅಲ್ಲ ಕಡೆ ಅಮ್ಮಣ್ಣಿ, ನೆನ್ನೆ ದಿನ ಸಿರಾಕ್ ಹೋಗ್ಬೇಕು, ಸಂಘದ ದುಡ್ಡು ಕಟ್ಟಬೇಕು ಬಾರೆ ಅಮ್ಮಣ್ಣಿ ಅಂತ ಅಂದ್ರೆ ದೌಲತ್ ಮಾಡ್ಕೊಂಡ್ ಕೂಕೊಂಡಿದ್ದೆ. ದೌಲತ್ತ ನಾವು ಎಲ್ಲರೂ ಹೋಗಿದೀವಿ, ಸಂಘದ ದುಡ್ಡು ತಗೋಬೇಕು, ಕಟ್ಟಬೇಕು, ತಾಬೇಕು ಅಂತಾನೆ ನನ್ನ ಪ್ರತಿನಿಧಿ ಮಾಡ್ಯಾವ್ರಿ. ನಾನು ಸಣ್ತಾಯಮ್ಮ ಗಿರ್ಜಮ್ಮ ಎಲ್ಲರೂ ಹೋಗಿದ್ದೀವಿ. ಬಾರೆ ಅಮ್ಮಣ್ಣಿ ಅಂತಂದ್ರೆ ನೀನು ತಿಕ್ಕತ್ತಿರು ಹೂಕೊಂಡು ಮಂತಕ್ಕೆ ಹೋಗಿದ್ದ, ದುಡ್ಡು ಕೊಟ್ಟಿಲ್ಲ. ಏನ್ ಮಾಡೋಣ? ನನಗೆ ಹಂಗೇನ ಬಂದಿತ್ತು ಅಂದ್ರೆ ನಿನ್ ಮೇಲೆ ಸಿಟ್ಟು ಒಟ್ಟು ಬಂದಿರ್ಲಿಲ್ಲ ಅವಾಗ. ಇವಳು ಬದುಕು ಬಾಳ ಮಾಡ್ಕೊಂತಾಳೆ, ನಾವು ಬದುಕು ಕೆಡಿಸ್ಕೊಂಡು ಸಿರಾಕ್ ಹೋಗ್ಬೇಕು ಅನ್ಕೊಂಡು ಓದಿ. ಯಾಕೆ ಮಣಿ ಬರ್ಲಿಲ್ಲ ನನ್ನೇ ಸಂಗುತ್ತಕ್ಕೆ? ದುಡ್ಡು ನಾನು ಕಟ್ಟಿದ್ದೀನಿ, ನಿಂದ ತತ ಇಲ್ಲಿ ದುಡ್ಡ. ಅಯ್ಯ ಕೊಡ್ತೀನಿ ಬಿಡಜ್ಜಿ. ಆ 100 ರೂಪಾಯಿ ಹಂಗೇನ ಬಿಡ್ಕೊಂತಿದ್ಯಾ? ಕೊಡ್ತೀನಿ, ಸುಮ್ಕಿರು. ಅಲ್ಲ ಕಣಜ್ಜಿ, ನೆನ್ನೆ ದಿನ ಯಾರ್ಯಾರು ತಕೊಂಡ್ರು ದುಡ್ಡ? ನೀನೇನ ತಕೊಂಡೆ ಸಂಘದಾಗ ದುಡ್ಡ? ನೀನು ಮಾಡೋ ಒಂದೊಂದು ಅಲ್ಕಣೆ ಮಣಿ ಸವಿತಮ್ಮ. ಅಲ್ಲಿ ನೀನು ಬಂದಿಲ್ಲದಕ್ಕೆ ಸಂಘದಾಗ ದುಡ್ಡೇ ಕೊಡಲ್ಲ ಅಂತ ಅಂದ್ರು. ನಾವು ಅವ್ರನ್ನ ಅಂಗ್ಲಾಸಿದ್ದಾತು. ಇಲ್ಲ ಸ್ವಾಮಿ, ಆ ಅಮ್ಮ ಏನೋ ಕೆಲ್ಸ ಇತ್ತಂತೆ, ಅವ್ರ ತವ್ರ ಮನೆಗೆ ಹೋಗ್ಯವಳೆ, ಇವತ್ತು ಬರೋಕ್ಕಾಗಲ್ಲ, ನಾಳೆ ಕರ್ಕೊಂಬಂದು ಹೆಬ್ಬೆಟ್ಟಿ ಕುಸ್ತೀವಿ, ಸೈನ್ ಹಾಕಿಸ್ಕೊಂಬಂದು ಕೊಡ್ತೀವಿ ಪಾರಮ್ಗೆ, ನಿಮ್ಮ ಕೈ ಮುಗಿತೀವಿ, ದುಡ್ಡು ಕೊಡ್ರಿ ಅಂದಿದ್ಕೆ ಆ ಸಣ್ಣ ತಾಯಮ್ಗೂ ಗಿರ್ಜಮ್ಗೂ ದುಡ್ಡು ಕೊಟ್ಟವ್ರಿ. ಇಲ್ಲ ಅಂದಿದ್ರೆ ದೇವ್ರ ಆಣೆಗೂ ಕೊಡ್ತಿರ್ಲಿಲ್ಲ. ಓ ಬ್ಯಾಂಕ್ನರೇನು ಸುಲಭ ಮಾಡ್ಕೊಂಡಿದ್ದೆ ಕೊಡೋ ಕಡೆ ಅಮ್ಮಣ್ಣಿ. ಅದಕ್ಕೇನ ನೀವೆಲ್ಲ ಹೆಂಗಸ್ರುಗಳು ಅದು ಯಾಕಿದ್ದೀರೋ ಅಮ್ಮ ಸಂಘದಾಗೆ ಅರೆ ಹೊಡಿ ಹಾಕಿದ್ದೀರ. ಮತ್ತೆ ಸಂಘ ಒಳಗೆ ಬರ್ಬೇಕು ಎಲ್ಲಾರು. ಒಬ್ರು ಬದುಕೈತೆ ಬಾಳ ಐತೆ ಅಂತ ಹೋದ್ರೆ ನಾವೇನೆಲ್ಲ ಕುಚ್ಚಿ ಕೊಯ್ಸ್ಕೊಂಬನೆ ಹೋಗಿ. ನಮ್ಗೆ ಇದಕ್ಕೆ ಈ ಪುರುಷಾರ್ಥಕ್ಕೆ ನಮ್ಗೆ ಪ್ರತಿನಿಧಿ ಮಾಡವ್ರಿ. ಮೂವಾರ್ನ ಅಂದ್ರೆ 400 ಸೇರ್ಸವ್ರಿ. ಪುಟ್ರಂಗಜ್ಜಿ ಒಬ್ಳು ಇರ್ಲಿ ಊರಾಗೆ ದೊಡ್ಡ ಮನಸ್ತಿ ಅಂತಾನ. ಹೋಗ್ರೆ ಮನೆ ಅಂತ ನೀವ್ ಯಾರು ಬರ್ಲಿಲ್ಲ ಅಂದ್ರೂ ನಾನು ಓಡೋಗ್ಬೇಕು. ಏ ಪುಟ್ರಂಗ, ನನ್ ಚಿನ್ನ ಅಲ್ವಾ ನೀನು? ನನ್ ಬಂಗಾರ ಅಲ್ವೇನೆ ನೀನು? ಯಾಕೆ ಹಿಂಗ್ ಮಕ ಸಿಟ್ ಮಾಡ್ಕೊಂಚ? ನೀನು ನಮ್ಮೂರಿಗೆ ಒಂಥರ ಅಮ್ಮ ಇದ್ದಂಗೆ, ಎಲ್ಲಾರ್ಗು ತಾಯಿ ನೀನು. ನೀನಿದ್ರೆ ಒಂಥರ ಏನೋ ಧೈರ್ಯ ಕಣಜ್ಜಿ. ನೀನಿಲ್ಲ ಅಂತಂದ್ರೆ ನಮಗ್ ಧೈರ್ಯ ಬರಲ್ಲ. ಅದಕ್ಕೆ ಏನೋ ನುಗ್ಸಾರ್ಕಂಗ್ ಆಡ್ತೀವಿ. ನಾನು ಹಂಗಾರೆ ತಿಂಗಳ ಗೊತ್ತಿರ್ಲಿವೇನ್ ಪುಟ್ರಂಗಜ್ಜಿ ಸಂಗುತ್ತಾಗ ದುಡ್ಡು ಕಟ್ಟಾಕಿ? ನೀನು ಯೋಗದಲ್ಲಿ ಬಂದಿರ್ಲಿಲ್ಲ, ನಾನೇ ಹೋಗಿ ಕಟ್ಟು ಬಂದಿದ್ದೀನಿ ತಾನು ದುಡ್ಡ ನಿಮ್ದು. ಇದೊಂದು ತಿಂಗಳು ಅಡ್ಜಸ್ಟ್ ಮಾಡ್ಕ. ಏನು ಅಬ್ಬಾ ಏನಂಗಾರೆ ಏನೋ ಎಡಗಲ ಐತೆ ಇವತ್ತೊಂದು ದಿನ ತಟ್ಕೋಬೇಕಮ್ಮ. ನಮ್ಮ ಅಮ್ಮ ಹೇಗಿದ್ರು ತಟ್ಕೊಂತಿರ್ಲಿಲ್ವೇ? ನೀನು ಹಂಗೆ ನನಗೆ ಅಮ್ಮ ಇದ್ದಂಗೆನ. ಈಗ ನೋಡು, ಈಗ ಇಂಥ ಸುಳ್ಳುಳ್ಳಿ ಮಾತಾಡಿ ನನ್ನ ಸಮಾಧಾನ ಮಾಡ್ತೀಯ. ಬಿಡಮ್ಮಣ್ಣಿ ಆತವ್. ಸಿಟ್ ಮಾಡ್ಕೋಬೇಡ ಬಿಡಜ್ಜಿ. ಈಗ ತೊಳ್ಕೊಂಬೋಗು. ಇಡ್ಲಿ ಮಾಡಿದೀನಿ, ಇಡ್ಲಿ ಮಾಡಿ ಕಡಲೆ ಬೀಜ ಚಟ್ನಿ ಮಾಡಿದೀನಿ, ತಂಗಾರ್ದಂಗ ಐತಿ. ಇಡ್ಲಿ ಮೆತ್ತಗೈದಾವೆ, ಉದ್ದಿನ ಬೇಳೆ ಎಲ್ಲ ಹಾಕಿರೋದಕ್ಕೆ ತಿಂದೋಗಿವಂತೆ. ಹೋಗಿ ಕೈ ತೊಳ್ಕೊಂಬೋಗಿ. ಬೇಡ ಕಣೆ ಅಮ್ಮಣ್ಣಿ, ಈಟತ್ಗೆ ಉಂಡ್ರೆ ತಿರ್ಗಾಲೇನ 3-4 ಗಂಟೆ ಹಿಂಗೆ ಹೊಟ್ಟೆ ಹಸ್ದಂಗ ಹಾಕೈತಿ. ಅದಕ್ಕೆ ನಾನೊಂದು 10-10:30 ಹಂಗೆ ಉಂಡು ಬಿಡ್ತೀನಿ. ತಿರುಗಿ ಬೈಗಾಗ ತಕ ಹೊಟ್ಟೆ ಸಿಯಲ್ಲ. ಒಂದು 3 ಗಂಟೆಗೆ ಒಂದಿಟ್ಟು ಕಾಫಿ ಕುಡಿದ್ಬಿಟ್ರೆ ಸರಿ ಆಕೈತಿ. ಆಮೇಲೆ ತಿಂತೀನಿ ಹೇಳಿ ಅಮ್ಮಣ್ಣಿ. ಮತ್ ಕೂಕ ಒಂದ್ಸಲ ಮಾತಾಡಿವಂತೆ, ಕಾಪ್ಗಾನ ಇಕ್ತೀನಿ ಕುಡ್ದೋಗಿವಂತೆ ಕೂಕ. ರಾಮ ಈ ಹಾಳಾದ ಮಣಕಾಲು ಏನಿಲ್ಲ, ಹಂಗೆ ಪೀಕ್ ತವ್ ಕಡೆ ಅಮ್ಮಣ್ಣಿ. ಕಾಪಿನೂ ಬೇಡ, ಯಾತ್ತು ಬೇಡ, ಹೋಗ್
ಹೋಗ್ತೀನಿ ಸುಮ್ಕಿರು. ಆಮೇಲೆ ಬೇಕಾದ್ರೆ ಬಂದು ಯಾತ ಇಡ್ಲಿ ಮಾಡಿದ್ದೀನಿ ಅಂದ್ರೆ ತಿಂದು ಹೋಗ್ತೀನಿ. ಏನು ಬೇಡ ಸುಮ್ಕಿರಮ್ಮ, ಕಾಪಿನೂ ಬೇಡ ಯಾತ ಬೇಡ. ಅಲ್ಲ ಕಣ್ ಪುಟ್ರಂಗಜ್ಜಿ, ನೀನು ಯೋಸಲಿ ಸಂಘದಾಗ ಆಲೆ ಸಾಲ ತಕೊಂಡಿದ್ದೋಳು, ಅದೇ ಒಂದ್ 2-3 ಸಲ ತಾಂಡಿದ್ದಲ್ವೇ, ತಾಂಡಿ ತೀರ್ಸಿದಿರಲ್ವೇ ನೀವು? ಹ್ಞೂ ಕಣೆ ಅಮ್ಮಯ್ಯ, ಅವ ಯಾವಾಗಲ ನಮ್ಮ ಅಮ್ಮಣ್ಣೇ ಕಾಲಿಗೆ ಸೈನು ಪೈನು ತಗೋಬೇಕು ಅಂತ ಒಂದು 10,000 ತಾಂಡಿದ್ಲು. ತಿರುಗಿ ನಾನೊಂದು 2 ಕುರಿ ಮರಿ ತರಬೇಕು ಅಂತ ಒಂದು 30,000 ತಾಂಡಿದ್ವಿ. ಅಂದ್ರೆ ತಾಂಡ್ರು ನಾವು ರಪ ತೀರ್ಸಿ ಅಲ್ಲ ಕಟ್ಟಿ ತೀರ್ಸಿಬಿಟ್ಟಿವಿ ಕಣೆ ಅಮ್ಮಣ್ಣಿ. ಜಾಸ್ತಿ ದಿನ ಏನು ಉಳಿಸ್ಕೊಂಬಿಲ್ಲ ಸಂಘದಾಗ ಸಾಲನ, ರಪ ತೀರಿಸ್ಬಿಟ್ವಿ. ಈಗ ಕೊಟ್ಟರು ಒಂದು 50,000 ಕೊಟ್ಟಾರೇನೋ ಅಮ್ಮ ತಿರ್ಗ ಸಂಘದಾಗಿ. ಅಲ್ಲ ಕಣ್ ಪುಟ್ರಂಗಜ್ಜಿ, ಹಂಗಾರೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕಾಯ್ತಲ್ಲ ನನಗೆ. ನನ್ನ ಪ್ರಾಣ ಒಂದ್ಬಿಟ್ಟು ಯಾತನ ಕೇಳಿ ಅಮ್ಮಯ್ಯ ಕೊಡ್ತೀನಿ. ಅಂದ್ರೆ ನೋಡ್ಕೊಂಡು ಕೇಳಂದ್ರೆ ಒಟ್ಟು ಅಡಕವಾಗಿ, ಜಾಸ್ತಿ ಕೇಳಬೇಡ, ನೋಡ್ಕೊಂಡು ಕೇಳು. ಯಾ ಸುಮ್ಕಿರ್ ಪುಟ್ರಂಗಜ್ಜಿ, ನಿನ್ನ ಸರ ಮಾಡ್ಬೇಡ, ಅಂತದೇನಿಲ್ಲ. ಅಲ್ಲ ಕಣಜ್ಜಿ, ನಾನೊಂದು ವಾಷಿಂಗ್ ಮಿಷಿನ್ ತಾಮನ ಅನ್ಕೊಂಡಿದ್ದೀನಿ. ಇವಾಗ ಎಲ್ಲಾರ ಮನೆಗೆ ಹೋಯ್ತು ವಾಷಿಂಗ್ ಮಿಷಿನ್, ಅದಕ್ಕೆ ನಮ್ಮ ಮನೆಗೆ ಒಂದಿರ್ಲಿ ತಾಮನ ಅಂತಾನ ಅಂದ್ಕೊಂಡಿದ್ದೀನಿ. ನಮ್ಮ ಅಪ್ಪನ್ ಕೇಳಿದೆ, ಏನಪ್ಪ ನಂಗೊಂದು ವಾಷಿಂಗ್ ಮಿಷಿನ್ ಕೊಡ್ಸು, ಆಲೆ ಬಟ್ಟೆ ಒಗ್ಯಕ್ಕೆ ಕೈಕಾಲ ನೋಯ್ತವೆ, ಕುಕ್ಕರ್ಗಾಲ ಕೂಚಂಡು ಜಾಸ್ತಿ ಹೊತ್ತು ಬಟ್ಟೆ ಒಗ್ಯಕ್ಕಾಗಲ್ಲ ಅಂತ ಅಂದೆ. ನಮ್ಮ ಅಪ್ಪ ಉರ್ಸಿಂಗಾಡ್ದಂಗಾಡ ನಂಗೇನ, ಇವಳಿಗಿನ್ ವಾಷಿಂಗ್ ಮಿಷಿನ್ ಬೇರೆ ಕೇಳು, ಹೋಗಿ ಟ್ಯಾಂಕಿ ತಗ ಬಂಗಾರದಂಗೈತೆ, ನೀರು ಬತ್ತಾವಲ್ಲಿ ಒಗ್ಯಕ್ಕೂ ಕಲ್ಲು ಪಲ್ಲು ಹಾಕ್ಯಾರಲ್ಲಿ ಬಟ್ಟೆ ಕುಚ್ಚಂಬ ಹೋಗು ಅಂತಾನ ಹಂಗೇನ ಎಗರಾಡ್ದ. ನಾನ್ ತಿರ್ಗಾ ಅಪ್ಪನ ನಿಂಗೆ ಕೇಳಕ್ ಹೋಗ್ಲಿಲ್ಲ. ಹೆಂಗು ನಾನು ಸಂಘದಾಗ ದುಡ್ಡು ಕಟ್ತೀನಲ್ವೇ, ತಿಂಗಳನ ಈಗ ಕೂಲಿ ಹೋಗಿದ್ದ ದುಡ್ಡನ್ನೆಲ್ಲ ಹಂಗೆ ಕೂಡಿಕೊಂಡು ಸಂಘಕ್ಕೆ ಕಟ್ತಾ ಇದ್ದೀನಿ. ನಾನಂದ್ರೆ ಒಂದ್ಸಲಿನೂ ಸಂಘದಾಗ ಸಾಲ ತಾಂಡಿಲ್ಕೊಂಡು ಪುಟ್ಟಂಗಜ್ಜಿ. ಇವಾಗ ಸಂಘದಾಗ ಸಾಲ ತಾಮಕ್ ಹೋದ್ರೆ ಬರೀ 10,000 ರೂಪಾಯಿ ಕೊಡ್ತಾರೆ. 10,000 ರೂಪಾಯಿಗೆ ಎಂಥವು ವಾಷಿಂಗ್ ಮಿಷಿನ್ ಬರ್ತಾವೇಳು. ಅದಕ್ಕೆ ನಂದೊಂದು 10,000 ರೂಪಾಯಿ, ನಿಮ್ದೊಂದು 10,000, 15,000, 20,000 ಕೊಟ್ರೆ ನೀವು ಎಲ್ಲ ಸೇರಿ ಒಂದು ಚೆನ್ನಾಗಿರೋದೆ ತಾಮನ ವಾಷಿಂಗ್ ಮಿಷಿನ್ ಅಂತಾನೆ ಕೊಡ್ತೀನಿ ಪುಟ್ರಂಗಜ್ಜಿ. ನೀವು ಸಂಘದಾಗ ಎತ್ಕೊಂಡು ಕೊಡು ನೀನು. ನಾನ್ ಬೇಕಾದ್ರೆ ತಿಂಗಳ ನಿಮ್ದು ನಾನೇ ಕಟ್ಟಿ ತೀರಿಸ್ತೀನಿ ರಪ್ನ. ಹೆಂಗ ಕೊಡ್ತೀನಿ ಪುಟ್ರಂಗಜ್ಜಿ? ಅಮ್ಮಣ್ಣಿ, ನೀನು ಬರೇ ದುಂಬಳಲ್ಲ ಕಣೆ ಅಮ್ಮಣ್ಣಿ. ಬರೇ ದುಂಬಳಲ್ಲ, ವಾಷಿಂಗ್ ಮಿಷಿನ್ ಬೇಕು ಲೆಕ್ಕ ಹಾಕ್ರಿ ಒಳ್ಳು. ಹಂಗಲ್ ಕಣ್ಪುಟ್ರಂಗಜ್ಜಿ, ನಾನೇನು ವಾಷಿಂಗ್ ಮಿಷಿನ್ ಸೋಕಿಗ್ ತತ್ತಿಲ್ಲ. ಈಗ ಮಳೆಗಾಲ ಶುರುವಾತು, ಬದುಕು ಬಾಳು ಜಾಸ್ತಿ ಆಗ್ತವೆ. ಹೊಲ ಅಚ್ಚುಕಟ್ಟು ಮಾಡ್ಬೇಕು, ಕಡಲೆ ಬೀಜ ಹಾಕ್ಬೇಕು, ರಾಗಿ ಹಾಕ್ಬೇಕು, ತಿರ್ಗಾ ಆಮೇಲೆ ಕಳೆ ಮಳೆ ಕೊಯ್ಲು ಇವೇ ಇರ್ತವೆ. ಅದಕ್ಕೆ ಬಟ್ಟೆ ಒಗ್ಯಕ್ ಆಗಲ್ಲ. ಬದುಕು ಬಾಳು ಮುಗಿಸ್ಕೊಂಬಂದು ಹುಡುಗ ಬೇರೆ ಸ್ಕೂಲ್ಗೆ ಹೋಗ್ತಾರೆ, ಅವರು 2 ದಿನಕ್ಕೊಂದ್ಸಲಿ ಒಗಿಬೇಕು ಬಟ್ಟೆಗಳನ್ನ. ಅದಕ್ಕೆ ಬಿಡುವಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬಟ್ಟೆ ಇದನ್ನು ವಾಷಿಂಗ್ ಮಿಷಿನ್ ತಾಂಬ್ತಿರೋದು. ನಾನೇ ಸೋಕಿ ಮಾಡಕ್ ಹಾಕೈತೇನೆ ಪುಟ್ರಂಗಜ್ಜಿ ಅದ್ರಾಗೆ. ಸರ್ ಕಣೆ ಅಮ್ಮಣ್ಣಿ, ಆತು. ನಮ್ಮ ಸುಶೀಲಮ್ಮನ ಒಂದು ಮಾತು ಕೇಳ್ತೀನಿ. ಅಮ್ಮಣ್ಣಿ ಹಿಂಗಾದ್ರೆ ಹಿಂಗೆ ಸವಿತಮ್ಮ ಸಂಘದಾಗ ದುಡ್ಡು ಎದ್ದು ಕೊಡು ಅಂತ ಕೇಳ್ತಾ ಇದ್ದಾಳೆ. ಎದ್ಕಂಗೆ ಕೊಡನೇನೆ ಅಮ್ಮಣ್ಣಿ ಅಂತ ನಾನು ಸೊಸೆನ ಒಂದ್ಸಲಿ ಕೇಳ್ತೀನಿ. ಆ ಅಮ್ಮಣ್ಣಿ ನಾನು ಹ್ಞೂ ಅಂದರೆ ಬೇಕಾರೆ ನೀನು ವಾಷಿಂಗ್ ಮಿಷಿನ್ ತಗೊಳ್ಳೆ ಅಮ್ಮಣ್ಣಿ. ಅಲ್ಲ ಕಣೆ, ಈ ವಾಷಿಂಗ್ ಮಿಷಿನ್ನು ಅಂತಿರಲ್ಲ, ಅಲ್ಲ ಒಳ್ಳೆಗೆ ಅವೆಲ್ಲ ನಡೀತವೇನೆ? ನಮ್ಮವ್ ನೋಡ್ರಿ ಬಟ್ಟೆಗಳೆಲ್ಲ ಮಾಸ್ ಕಿಮ್ಟಾಗಿರ್ತವೆ. ಗಂಡಸ್ರವು ಕೊಳಪಟ್ಟೆ ಹೊಡೆಯಲು ಅಲ್ಲ ಕೊಳಪಟ್ಟೆ ತಗೋ ಕಂಕುಳ್ದೊಡೆಗೂ ಹಂಗೆ ಮಾಸ್ ಕಿಮ್ಟಾಗಿ ಕರಗಟ್ಕೊಂಡಿರ್ತವೆ. ಅಂಥವೆಲ್ಲ ಕೊಳೆ ಹೋಗ್ತವೇನೆ ಅಮ್ಮಣ್ಣಿ ವಾಷಿಂಗ್ ಮಿಷಿನ್ನಾಗಿ? ಎಲೆ ಹೋಗ್ತವೆ ಅಂದ್ರೆ ಏನೋ ಕಾಟ್ಕೊಂಡ್ ಬ್ಯಾಟೆ ಶೀಟ್ ಅಂತಾರ ಲೊಟ್ಟೆ ತೊಳೆ ಸಿಕ್ಕದು. ಅಂದ್ರೆ ವಾಷಿಂಗ್ ಮಿಷಿನ್ ಇಂದ ತೆಗೆದ್ಮೇಲೆ ಒಂದ್ಸರಿ ನಾವು ಬ್ರಷ್ ತಕೊಂಡು ಉಜ್ಜಿರೇ ನಾವು, ಇಲ್ಲಾಂದ್ರೆ ಅವೇನು ಹೋಗಲ್ಲ ಬಟ್ಟೆಗೆ ಕೊಳೆ. ಅಂದ್ರೆ ನಮ್ಮ ಸ್ಕೂಲ್ ಹುಡುಗಲ್ವೇ, ನಮ್ಮ ಹುಡುಗ ಅವನು ಜಾಸ್ತಿ ತೀರಾ ಮಾಸ್ಕೊಂಡಿರಲ್ಲ, ಅಂತವನ ಹಾಕೊಂಡು ಲೊಡಬಡ ಅನ್ಸಿ ಜಾಲ್ ಸಾಕಕ್ ಸರಿ ಹಾಕೈತಿ ಅಂತಾನ. ನಮ್ಮ ಅಪ್ಪನವ ವಾಷಿಂಗ್ ಮಿಷಿನ್ ಅಲ್ಲ, ಅವನ ನೀರಕ್ಕ ಕುದಿಯಚ್ಚಿರನು ಹೋಗಲ್ಲ ಅಂತ ಕರೆ ಅಪ್ಪನವು. ವಾರದ ನೀರು ಒಯ್ಕಮಲ್ಲ ಯಪ್ಪ ದರಿದ್ರದನು, ನೀರ್ ಕಾಸಿದಿನ ಒಯ್ಕಳೆ, ನೀರ್ ಕಾಸಿದಿನ ಹೊರಗೆ ಒಯ್ಕಳೆ ಅಂದ್ರೆ ಹೋಗಿ ಅತ್ತ ಯಾವನು ಒಯ್ಕಂತಾನೆ ಅಂತ ಓಡೋಗ್ತಾನೆ. ಈಗ ಇಂತರ ನಮ್ ಗಂಡಸರುಗಳು. ಅಮ್ಮಣಿ ಸವಿತಮ್ಮ, ನೀನೊಂದ್ರ ಒಟ್ಟು ನಿಜವಾಗ್ಲೂ ಸೆಲ್ಲಾಟ್ಗಾತೀನಿ ಕಣೆ. ಬಿತ್ರಿ ನೀನು. ಅಲ್ಲ ಕಣೆ, ಒಳ್ಳೆಗೆ ಬದುಕು ಬಾಳು ಮಾಡೋದ್ ಬಿಟ್ಟು ದಿನ ನೀರು ಒಯ್ಕೊಂಡು ಪೌಡ್ರು ಸ್ನೋ ಹಾಕೊಂಡು ನೀನು ಮುಂದೆ ಸೋಕಿ ಮಾಡ್ಕೊಂಡು ಓಡಾಡಕೈತಿ ನಿನ್ ಗಂಡ. ಅಲ್ಲ ಅವನು ಎದ್ದಾಗ ಹೋದನು ಬೈನಾಗ ಬತ್ತಾನೆ. ಕೂಲಿ ನಾಲಿ ಹೋಗಿ ಬಟ್ಟೆ ಮಾಸ್ದಂಗೆ ಇರ್ತವೆ ನೋಡು. ಎಲ್ಲ ತೋಟದ ಕೆಲ್ಸಕ್ಕೆ ಹೋಗೋದು, ಮಣ್ಣೂರಕ್ಕೆ ಹೋಗೋದು, ಗೊಬ್ಬರ ಊರಕ್ಕೆ ಹೋಗೋದು ಇವೆಲ್ಲ ಮಾಡ್ತಾರಲ್ಲ ಗಂಡಸರು. ಹಂಗಾರೆ ಬಟ್ಟೆ ಮಾಸ್ದಂಗೆ ಇರ್ತವೆ, ಮಾಸ್ತಾವಮ್ಮ. ನಾವು ದಿನ ನೀರು ಒಯ್ಕೊಂಬಕಾಕೈತೀನಿ ಎಳೆ ಅಮ್ಮಣ್ಣಿ. 2-3 ದಿನಕ್ಕೆ ಒಯ್ಕೋಬೋದೇನೋ ಒಂದ್ಸಲಿನ, ವಾರಕ್ಕೆ 2 ಸಲ ಒಯ್ಕೊಂತೀವಿ ಅಂದಮ್ಮ. ಯಾರು ಬೇಜಾರಾದ್ರು ಏನು ನನಗೇನು ಇದಿಲ್ಲ, ಒಳ್ಳೆಗೆ ವಾರಕ್ಕೊಂದ್ಸಲಿ ಒಯ್ಕೋಬೋದು ಇರ್ತಾರೆ. ಅದಕ್ಕೆ ನಾನು ಹೇಳೋದು,
ಈ ವಾಷಿಂಗ್ ಮಿಷಿನ್ ಯಾಕೆ ಬಂಗಾರದಂಗ್ ದೇವ್ರ ಕೈ ಕೊಟ್ಟವ್ರೆ ಕೈಯಾಗ ಒಗದಾಕು ವಾಷಿಂಗ್ ಮಿಷಿನ್ ಯಾಕೆ ಕೊಟ್ಟು ದುಡ್ಡು ಇಕ್ತೀಯ ಅಂತ ನಂಗೆ ಕೇಳೋದು. ಸವಿತಕ್ಕಯ್ಯೋ ಯಾತನ ಮತ್ತೆ ಬೇಡ ಅಂತೈತಿ ಏನಕ್ಕ? ಸುಶೀಲಮ್ಮ ಬಂದೆ ಬಾ, ಒಳ್ಳೆ ಟೈಮಿಗೆ ಬಂದಿದ್ಯಾ, ಬಾ ಕೂಕ ಬಾ. ಅನ್ನೋಡೆ ಸುಶೀಲಮ್ಮ, ನಾನು ಸಂಘದಾಗ ದುಡ್ಡು ಎತ್ಕೊಂಡು ಒಂದು ವಾಷಿಂಗ್ ಮಿಷಿನ್ ತಾಮನ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮ ಅತ್ತಿದ್ದು ಪುಟ್ಟಂಗಜ್ಜಿ ಬ್ಯಾಡ ಕಡೆ ಅಮ್ಮಣ್ಣಿ ವಾಷಿಂಗ್ ಮಿಷಿನ್ ಯಾಕೆ ಬಂಗಾರದಂಗ್ ಕೈ ಇದೆ ಒಗದಾಕು ಬಟ್ಕೊಳ್ಳ ಅಂತನ ನನ್ನ ಮೇಲೆ ರೇಗಾಡ್ತೈತಿ. ಅಲ್ಲ ಸುಶೀಲಮ್ಮ ನೀನು ಹೇಳು, ಒಂದು ಮನೆಗೆ ವಾಷಿಂಗ್ ಮಿಷಿನ್ ಇಲ್ಲ ಅಂದ್ರೆ ಹೆಂಗೆ ಹೇಳು? ಯಾವ್ದೋ ಕಾಲದಾಗ ಇರಕೈತಿ, ನಾವು ಬದುಕು ಬಾಳಗ್ ಹೋಗ್ತೀವಿ ಬತ್ತೀವಿ, ಸಾಕಾಗಿರ್ತೈತಿ, ಬಟ್ಟೆ ಒಗ್ಯಕ್ ಹಾಕೈತೀನಿ ಹೇಳು. ಏ ಸವಿತಕ್ಕಯ್ಯ, ನಮ್ಮ ಅತ್ತಿಗೇನು ಗೊತ್ತಾಗಲ್ಲ, ಸುಮ್ನಿರು. ಅದಿನ್ನು ಹಳೆ ಕಾಲದಾಗ ಐತಿ. ಅತ್ತೆ ನಾವು ಒಂದು ತಕೊಂಬರೋಣ ವಾಷಿಂಗ್ ಮಿಷಿನ್ ಅಗಳ. ಅಮ್ಮಣೇ ನೀವ್ ಹೆಂಗುಸ್ರುಗಳು, ನೀವೇನ್ ಸಾಮಾನ್ಯದ ಕಣಮ್ಮ, ಬಡವರಲ್ಲ ನೀವು. ಅಬ್ಬಾ ನೋಡಿ ಉಳ್ಳ ನಮ್ಮ ಹಾ ಅತ್ತೆ, ನಾವು ಒಂದು ವಾಷಿಂಗ್ ಮಿಷಿನ್ ತಗೊಂಬ ಹೋಗಮ್ಮ, ಬೇಡ ಅಂದಾರ ಯಾರೀಗ? ದುಡ್ಡು ಕುಣಿತೈತ್ ನೋಡು, ತಾಂಬರೈಕೆ ಹೋಗ್ ತಾಂಬ ಹೋಗಿ. ಅಯ್ಯ ಅಯ್ಯ ಅಯ್ಯ, ಸುಶೀಲಮ್ಮ ಹೇಳಿದ್ದೇನೆ ಇವಾಗಲೇ ಹೋಗಿ ತಾಂಬರಣ ಅಂತ ಅಲ್ಲ, ಯಾವಾಗಾರ ದುಡ್ಡು ಕೂಡಿಕೊಂಡು ತಾಂಬರಣ ಅಂತ ಬಿಡು. ನೀನ್ ಸೊಸೆ ಮೇಲೆ ಯಾಕೆ ರೇಗ್ತಿ? ಎಸಟೇನಾ ಸಾಲ ಅಂತಾನೆ ಕೊಡಮ್ಮ, ಸಂಘದಾಗ ಎತ್ಕೊಂಡ್ ಕೊಡು, ನಾನೇ ತೀರಿಸ್ತೀನಿ. ಆಮೇಲೆ ಇಲ್ಲ ಅಂದಿಯ ಹೆಂಗ? ಓ ಆಚಳಮ್ಮ, ನೀನ್ ಹಿಂಗ್ ಜೀವ ತಿಂದ್ರಿ ನೇಮ್ ಮಾಡಕತ್ತೈತೆ. ಮುಂದಿನ ತಿಂಗಳು ಎತ್ಕಂತ ಹೇಳಿ ನೀನೇನ ಈಗಳೇ ಅಮ್ಮಣಿ. ಆಮೇಲೆ ತಿರ್ಗಾ ತಿಂಗಳ ನನ್ನ ರೋಸಿಯ ಕಟ್ಟಬೇಕು ದುಡ್ಡ. ಯಾಕೆಂದ್ರೆ ನಾನು ಸಂಘದ ಪ್ರತಿನಿಧಿ, ಮರ್ಯಾದೆ ಬೇರೆ ಹೋಗೈತಿ, ನಾನು ಎತ್ಕೊಂಡಿದೀನಿ ಅಂತಂದ್ರಿ ತಿಂಗಳ ಕರೆಕ್ಟಾಗೆ ಕಟ್ಟಿ ತೀರಿಸ್ಕೋಬೇಕು. ಈಗ ನಿಂದು ಬೇರೆ 10,000 ಎತ್ಕೊಂತೀನಿ ಅಂದೆ, ಅದ್ರದ್ದು 10,000 ತಿರ್ಗಾ ನಂದೊಂದು 30,000 ಎಲ್ಲ ಸೇರಿ ನೀನೇ ಕಟ್ಬೇಕಾಕೈತಿ. ಕಟ್ತೀನಿ ಹೇಳ ಪುಟ್ರಂಗಜ್ಜಿ. ಏನು ಓಹೋ ಏನ್ ಪುಟ್ರಂಗಜ್ಜಿ, ಸುಶೀಲಮ್ಮ ಸವಿತಮ್ಮನ ಜೊತೆ ಕೂಕೊಂಡು ಏನೋ ಜೋರಾಗಿ ಮಾತಾಡ್ತಿದ್ಯಾ? ಯಾತೋ ಹಂಗಾರೆ ಪ್ಲಾನ್ ಆಗ್ತಿದ್ರಿ ಕಣಮ್ಮ, ಎಲ್ಗಾರ ಹೊಲ್ಟಿದ್ದೀರೇನಮ್ಮ? ಕಡೆ ಶಾಂತಿ, ನಾನು ನನ್ನ ಸೊಸೆ ಸವಿತಮ್ಮನು ಮಲೇಷಿಯಾಕ್ಕೆ ಟೂರ್ ಹೋಗೋಣ ಅಂತಾನ ಯೋಚನೆ ಮಾಡ್ತಾ ಇದ್ದೀವಿ. ಅದಕ್ಕೆನಾ ಸಿರಾಕ್ ಹೋಗಿ ಬಟ್ಟೆ ತಾಂಬರನ, ಇಟ್ಟಿಟ್ಟುದ್ದ ಚಡ್ಡಿ, ಇಟ್ಟಿಟ್ಟುದ್ದ ಬಾಡಿದನು ಬಿಕ್ನಿ ಹಾಕೊಂಡು ಮಲೇಷಿಯಾಕ್ ಹೋಗೋಣ ಅಂತಾನ ಹೊಲ್ಟಿದೀವಿ. ಬತ್ತೇನೆ ಅಮ್ಮ ನೀನು? ಬಾರಿ ನೀನು ಚೆನ್ನಾಗಿರ್ತೈತಿ, ಹೋಗ್ ಬರೋಣ. ಇಲ್ಲ ತಾಯಿ, ನನಗೆ ಹಿಮಾಂದ ಕುಕೊಂಡ್ರು ಭಯವಾದಂಗ ಆಕೈತಿ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ಘಾಟ್ನಾಗೆ ವಾಂತಿ ಮಾಡ್ಕೊಂಬಳ್ ನಾನು, ಇನ್ ಹಿಮಾಂದಾಗ ವಾಂತಿ ಮಾಡ್ಕೊಂಬಂದಂಗ ಇರ್ತೀನಿ. ತಾಲ್ ಸುತ್ತ ಬಂದಂಗಾಗಿ ಕಚ್ಚಂತೀನಿ, ಬ್ಯಾಡ್ತಾಯಿ ನಮ್ ಬರಲ್ಲ. ಅಲ್ಲ ಏ ರಂಕುಲ್ರಾಟ ಅಂತ ಶಾಂತಿ ಕುಕಳೆ ಮಲೇಷಿಯಾಕ್ ಅಂದ್ಬಿಟ್ರೆ ಅಲ್ಲೇನ ವಿಮಾನ ಅಂಬದ್ ನೋಡಿ ಇವಳು. ಏನ್ ವಿಮಾನದಾಗ ಕುಕೊಂಡು ಕರ್ಕೊಂಡು ಹೋಗ್ತೀನಿ ನೋಡಿ ಇವಳನ್ನ. ಇಲ್ಲಿಂದ ನಾ ಸಿರಾಕ್ ಹೋಗಕ್ಕೆನ 150 ಮಾತು ಹೇಳ್ಬೇಕು ಗಂಡಸ್ರುತ್ತಾಗ ನಾವು. ಇನ್ ಹೆಂಗುಸ್ರೆಲ್ಲ ಮಲೇಷಿಯಾಕ್ ಹೋಗ್ಬಿಟ್ರೆ ಅಷ್ಟೇನ. ಬರೇ ನಿನ್ನ ಸಲ್ಲಾಡ್ತವೆ ಕಣ್ಪುಟ್ರಂಗಜ್ಜಿ ಮಾತು, ಉಪ್ಪು ಖಾರ ಇಲ್ದವು. ಏನ್ ಮಾತಾಡ್ತಿದ್ರಿ ಹೇಳ್ರಿ ಅಂದ್ರಿ ಏನೇನೋ ಹೇಳ್ಚ. ಅಮ್ಮಣಿ ಸವಿತಮ್ಮ, ಈ ಶಾಂತಮ್ಮ ಸಂಘಕ್ಕೆ ಸೇರಿ ಅವಳೇನೆ? ಇಲ್ಲ ಕಣ್ಪುಟ್ರಂಗಜ್ಜಿ, ಅವಳೆಲ್ಲಿ ಸೇರ್ತಾಳ ಸಂಘಕ್ಕೆ? ಅವಳು ಬರೇನಾ ಅವ್ರವ್ರ ಮಂತಕ್ ಹೋಗಿ ಲಾವ್ ಹೊಡ್ಕೊಂಡ್ ಬರೋದೇ ಅವಳದು. ಇಂಥವಕ್ಕೆಲ್ಲ ಸೇರಂದ್ರು ಸೇರಲ್ಲ. ಏ ಅಮ್ಮಣ್ಣಿ ಶಾಂತಮ್ಮ, ನೀನು ಸಂಘಕ್ಕೆ ಸೇರಿಲ್ವೇನೆ? ಸೇರೆ ಮೊದ್ಲು. ದುಡ್ಡು ಕಾಸು ಬೇಕು ಅಂದಾಗ ಎಲ್ಲಿ ಸಿಕ್ತೈತಿ ನಿನ್ಗೆ ಹೇಳ್ರ ಅಪ್ಪನ? ಸಾಲ ಇಸ್ಕೊಂಬತ್ತಿ ಓ ಯಾರ ತಗನ? ಏನ್ ಸಾಲ ಕೊಟ್ಟಾರ ಯಾರನ? ಸಂಘಕ್ಕೆ ಸೇರ್ಕ ಮೊದ್ಲು. ಸುಮ್ಕಿರಜ್ಜ ಆತೋ, ಆ ಸಂಘದ ಸವಾಸ ಬೇಡ. ಅದಂಗ ದೊಡ್ಡರು ಹೇಳ್ತಾರಲ್ಲ, ಸಂಘದಿಂದ ಸನ್ಯಾಸಿ ಕೆಟ್ಟ ಅಂತಾರ, ಆಗ ಹಂಗಾದತ್ತು. ಯಾ ಸಂಘನೂ ಬೇಡ ಏನೂ ಬೇಡ, ನಮ್ಮ ಯಬ್ಬ ಬೈತಾರಂತವಕ್ಕೆಲ್ಲ ಹೋದ್ರಿ. ವಾರಕ್ಕೊಂದ್ಸಲಿ ಸಿರಾಕ್ ಹೋಗ್ಬೇಕಂತೆ, ದುಡ್ಡು ತಾಂಬ್ರಕ್ ಸಿರಾಕ್ ಹೋಗ್ಬೇಕಂತೆ, ಅವೆಲ್ಲ ಯಾರ ಕೈಲಾಕೈತಮ್ಮ, ನಾನು ಬರಲ್ ತಾಯಿ. ಈಗಳೇ ಅಮ್ಮಣ್ಣಿ, ಹೆಂಗುಸ್ರು ನಿನ್ನಂಗ ಅಂದುನು ಸೌದೆ ಮೂಲೆ ಬಿಟ್ಟು ಹೊರಕ್ ಬಂದಿಲ್ಲ ಇಲ್ಲಿವರೆಗೂ. ಹೇಳ್ತೀನಿ ಕೇಳು, ಹೆಂಗುಸ್ರು ಮುಂದೆ ಬರ್ಬೇಕು, ಅವರು 4 ಅಕ್ಷರ ಕಲಿಬೇಕು, ಅವರು 4 ಅಂತ ಓಡಾಡ್ಬೇಕು ಅಂತಂದ್ರೆ ಅವ್ರ ಕೈಯಾಗ ದುಡ್ಡಿರ್ಬೇಕು ಕಣೆ ಅಮ್ಮಣ್ಣಿ. ಟಿವಿಯಾಗ ಹೇಳಲ್ವ ಸ್ವಾವಲಂಬಿ ಬದುಕು ಅಂತಾನ, ಆಗ ಹಂಗೆ ಸ್ವಾವಲಂಬಿತನ ಇರ್ಬೇಕು. ನಾವು ಮರ್ಯಾದಸ್ತ್ರ ಆಗ್ಬೇಕು ಅಂದ್ರೆ ನಮ್ ತಗೋ ದುಡ್ಡಿರ್ಬೇಕು. ಯಾಕೆ ಅಮ್ಮಣ್ಣಿ? ನಿಮ್ಮ ಮಾಮ ಯಾಕೆ ಬೈತಾನೆ? ನಿನ್ ಗಂಡ ಯಾಕೆ ಬೈತಾನೆ? ನೀನೇನು ಉದ್ದಲೆ ಹೊಡೆಯಕ್ ಹೋಗ್ತೀಯ? ದುಡ್ಡು ತಂದು ಖರ್ಚು ಮಾಡಕ್ ಹೋಗ್ತೀಯ? ನೀನ್ ಮಾಡ್ತಿರೋದು ಉಳಿತಾಯ ಕಣೆ ಅಮ್ಮಣ್ಣಿ. ನೀನು ಕೂಲಿ ನಾಲಿ ಮಾಡ್ತೀಯ, ಮನೆಗ್ ಬದುಕು ಬಾಳು ಮಾಡ್ತೀಯ, ಹಂಗಾರ ನಿಂದು ಅಂತ ಇಟ್ಟು ಒಟ್ಟು ದುಡ್ಡು ಬೇಡವೆ? ತೆಗಿಯಮ್ಮಣ್ಣಿ, ನೀನ್ ಈ ಬದುಕು ಯಾಕೆ ಮಾಡಕ್ ಹೋಗ್ತೇವ್? ನಡಿ ಸಂಘಕ್ಕೆ ಸೇರ್ಕ. ಬೇಕಾರೆ ನಾವೆಲ್ಲ ಸಂಘದವರೆಲ್ಲ ಬಂದು ನಿಮ್ಮ ಅಪ್ಪಂತಾಗ ಮಾತಾಡ್ತೀವಿ, ಸೇರ್ಸಪ್ಪಯ್ಯ ಸಂಘಕ್ಕೆ ಅಂತ ನಾನೇ ಹೇಳ್ತೀನಿ. ಇದು ಕೆಟ್ಟದ್ದಲ್ಲ ಕಣಮ್ಮ. ಕೆಟ್ಟದ್ದಲ್ಲ ಸಂಘಕ್ಕೆ ಸೇರ್ಕೊಂಬೋದು.
ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ತೇಳಿದ್ರೆ ಬಳ್ಳ ಅಂತಾನ ಸುಮ್ನೆ ಹೇಳವ್ರೇನು? 1 ರೂಪಾಯಿ 2 ರೂಪಾಯಿ ಎಲ್ಲ ಕೂಡಿಕೊಂಡ್ರೆ ಕಣಮ್ಮ ಕಷ್ಟ ಕಾಲದಾಗ ಬೇಕಾಗದು. ಹಂಗಾರೆ ಹಂಗೇನ್ ಪುಟ್ರಂಗಜ್ಜಿ, ಸಂಘದಾಗ ಲಾಭ ಐತಿ ಅಂತೀಯ? ಇದೊಳ್ಳೆ ಚೆನ್ನಾಗ್ ಆತಿಲ್ಲ ಅಮ್ಮಣ್ಣಿ. ಹಂಗಾರೆ ಸಂಘದಾಗ ಲಾಭ ಇಲ್ದಲ್ಲ ನಾವೆಲ್ಲ ಕಟ್ತಾ ಇದ್ದೀವಿ, ಐತ್ ಕಡೆ ಅಮ್ಮಣ್ಣಿ ಲಾಭ. ಹಂಗಾರೆ ಹೇಳು ಪುಟ್ರಂಗಜ್ಜಿ, ಸಂಘದ ಬಗ್ಗೆ ನನ್ಗೊಂದ್ರ ಒಟ್ಟು ಹೇಳು. ಅಮ್ಮಣಿ ಶಾಂತಮ್ಮ ಹೇಳ್ತೀನಿ ಕೇಳಮ್ಮಣಿ. ಸಂಘ ಅಂತ ಅಂದ್ರೆ ಒಂದು 15ರಿಂದ 20 ಜನ ಇರ್ತಾರೆ. ನಮ್ಮ ಸಂಘದಾಗ 20 ಜನ ಇದ್ದಾರೆ. ಅದಕ್ಕೆ ಆ ಸಂಘಕ್ಕೆ ಪ್ರತಿನಿಧಿಗಳು ಅಂತ ಮಾಡ್ತಾರೆ, ಒಂದು 3-4 ಜನನ. ನಾನು ಒಬ್ಳು ಪ್ರತಿನಿಧಿನಿ ನಮ್ಮ ಸಂಘದಾಗಿ. ಆ ಪ್ರತಿನಿಧಿಗಳು ಇನ್ನು ಉಳಿದಾರೆಲ್ಲ ಸದಸ್ಯರು. 4 ಜನ ಪ್ರತಿನಿಧಿಗಳು, ಉಳಿದಾರ ಇನ್ನು 16 ಜನ ಸದಸ್ಯರು. ತಿಂಗಳ 100 ರೂಪಾಯಿ ಕಟ್ಟಬೇಕು. ಅರ್ಥ ಆಯ್ತಾ? ತಿರ್ಗಾ ದುಡ್ಡನ್ನ ಯಾರಿಗಾನ ಅವಶ್ಯಕತೆ ಇತ್ತು ಅಂತ ಅಂದ್ರೆ ಮೊದಲು 10,000 ರೂಪಾಯಿ ಕೊಡ್ತಾರೆ. ಈಗ ನಿನಗೆ ಈ ತಿಂಗಳು ಏನೋ ಎಡಗಲ ಆಯ್ತು, ಕಷ್ಟ ಬಂತು, ನನಗೆ 10,000 ರೂಪಾಯಿ ಬೇಕು ಅಂದ್ರೆ ಹೋಗಿ ಎಲ್ಲಾರು ಸಂಘದ ಸದಸ್ಯರೆಲ್ಲ ಹೋಗಿ ಸೈನ್ ಹಾಕಿ ಎಬ್ಬೆಟ್ಟಿಕ್ಕಿರಿ ನಿನ್ಗೆ 10,000 ಕೊಡ್ತಾರೆ. ನೀನು ಒಬ್ಳಿಗೆ ಅಂತಲ್ಲ, ಸಂಘದಾಗ ಎಷ್ಟು ಜನಕ್ಕೆ ಬೇಕೋ ಎಲ್ಲಾರ್ಗು ಅವ್ರು ಕೊಡ್ತಾರೆ ಸಾಲನ. ತಿರುಗಿ ನೀನು ಮುಂದಿನ ತಿಂಗಳು ಕಟ್ಸಲ್ಲ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ತಿಂಗಳ ಕಟ್ಟ ಉಳಿತಾಯ ಜೊತೆಗೆ ಸಾಲದ ಬಡ್ಡಿನೂ ಕಟ್ಕೊಂಡು ತೀರಿಸ್ಕೋಬೇಕು. ಹಿಂಗೆ ತೀರಿಸ್ಕೊಂಡು ಹೋದಾಗ ಈ ತಿಂಗಳು ಅಲ್ಲ, ಈ ಸಲಿನ 10,000 ಕೊಟ್ಟವ್ರೆ, ಮುಂದಿನ ಸಲಿನ ಎಲ್ಲ ತೀರಿಸಿದಾದ್ಮೇಲೆ 30,000 ಕೊಡ್ತಾರೆ, ಅದಾದ್ಮೇಲೆ 50,000 ಕೊಡ್ತಾರೆ, ಅದಾದ್ಮೇಲೆ 80,000 ಕೊಡ್ತಾರೆ, ಅದಾದ್ಮೇಲೆ 1,00,000 ಕೊಡ್ತಾರೆ. ಹಿಂಗೆ 3 ಲಕ್ಷ ತನಕ ಕೊಡ್ತಾರೆ ಕಣೆ ಅಮ್ಮಣ್ಣಿ. ಅಂದ್ರೆ 3 ಲಕ್ಷಕ್ಕೆ ಇದನ್ನೀಗ ಡೆಪಾಸಿಟ್ ಕುಚ್ಕೊಂತಾರೆ. ಅದೇನೋ 30,000 40,000 ಡೆಪಾಸಿಟ್ ಕುಚ್ಕೊಂತಾರೆ. ಹಿಂಗೆ ಮಾಡ್ಕೊಂಡು ಹೋಗಿ ಉಳಿತಾಯ ಮಾಡ್ಕೊಂಡು ಸಾಲ ತಕೊಂಡು ನೀನು ವ್ಯವಹಾರಗಳನ್ನ ಮಾಡ್ಕೋಬಹುದು. ಈಗಡೆ ಅಮ್ಮಣ್ಣಿ, ನಾವು ಇವಾಗ ಕೂಡಿಕೊಂಡ್ರೆನ ಆಗಲಿಲ್ಲ ಅಂದ್ರೆ ಏನೋ ಒಂದು ನೀನು ಬಂಗಾರ ಮಾಡಿಸ್ಕೊಂಚ, ಒಂದು ಒಡವೆ ಮಾಡಿಸ್ಕೊಂಚ, ನಿನ್ನ ಮಗು ಯಾತನ ಒಂದು ಕೊಳಚೈನ್ ಮಾಡಿಸ್ತೀಯ, ನಿಮ್ಮ ಅಪ್ಪ ಹುಷಾರಿಲ್ದಂಗೆ ಹಾಕೈತಿ, ನಿಮ್ಮ ಮಾಮಗೂ ಅದು ಅತ್ತಿಗೆ ಆಸ್ಪತ್ರೆಗೋ ಮಾತ್ರೆಗೋ ಏನಕ್ಕೋ ಒಂದು ಹಾಕೈತಿ. ಉಳಿತಾಯ ಮಾಡ್ಕೊಂಡ್ರಲ್ಲ ಅಮ್ಮಣ್ಣಿ. ನಾವು ಸಂಘ ಕಟ್ಟಬೇಕು ಅಂತ ಇದ್ದಾಗ ಮನಸ್ನಾಗ ಅದೇ ಇರ್ತೈತಿ, ಖರ್ಚು ಮಾಡಕ್ ಮನಸ್ ಬರಲ್ಲ, ಸುಮ್ಕಿರಪ್ಪ ಆ ಸಂಘ ಕಟ್ಟಕ್ ದುಡ್ಡಿಲ್ಲ ಅಂತ ಉಳಿಸ್ತೀವಿ. ಇಲ್ಲಾಂದ್ರೆ ಉದ್ದಲ್ಲೇ ಹೊಡ್ಕೊಂಡು ಹೋಗ್ತೀವಿ. ಒಟ್ನಾಗ ಸಂಘ ಒಳ್ಳೇದ್ ಕಣೆ ಅಮ್ಮಣ್ಣಿ. ಇಷ್ಟೇನ ಸಂಘ ಅಂದ್ರೆ ದುಡ್ಡು ಕಟ್ಟೋದು, ಸಾಲ ತಾಂಬೋದು, ತೀರ್ಸ್ಕೊಂಡು ಹೋಗೋದು, ನಮ್ಮ ತಾಪತ್ರಯಗಳು ತೀರಿಸ್ಕೊಂಬೋದು ಅಷ್ಟೇನ. ಅಲ್ಲ ಕಣ್ ಪುಟ್ರಂಗಜ್ಜಿ, ಹಂಗಾರೆ ನೀನು ಹೇಳೋ ಪ್ರಕಾರನ ಸಂಘ ಅಂದ್ರೆ ಒಳ್ಳೇದು, ಉತ್ತಮ ಅಂತ ಹೇಳ್ತಿದ್ಜ. ಯಾತ ವಾಷಿಂಗ್ ಮಿಷಿನ್ ನಂಬ್ತಿದ್ರಿ, ಸಂಘದಾಗ ಕೊಡ್ತಾರೆ ವಾಷಿಂಗ್ ಮಿಷಿನ್, ಸಂಘಕ್ಕೆ ಸೇರ್ಕೊಂಡ್ರೆ? ಎದಗೆ ಅಮ್ಮ ಯಾಕೆತ್ತ ಸಂಘಕ್ಕೆ ಸೇರ್ಕೊಂಡು ವಾಷಿಂಗ್ ಮಿಷಿನ್ ಕೊಡಲ್ಲ, ಸಂಘದಾಗ ಉಳಿತಾಯ ಮಾಡ್ಕೊಂಡು ಸಾಲ ಮಾಡಿ ನಾವು ವಾಷಿಂಗ್ ಮಿಷಿನ್ ತಗೋಬೇಕು ಅಂತ ಮಾತಾಡ್ತಿರೋದು. ನೋಡು, ನೀನು ಯಾವ ತರ ತಾಮಂಗಿದ್ರೆ ಸಂಘಕ್ಕೆ ಸೇರ್ಕ, ಇಟ ಊಟ ಕೂಡಿಕ್ಕೆ ಆಮೇಲೆ ಸಾಲ ತಕೊಂಡು ನೀನು ಸಂಘದಾಗ ಕೊಡ್ತಾರಂತ ವಾಷಿಂಗ್ ಮಿಷಿನ್. ಯಾತು ಕೊಡಲ್ಲ, ಮೊದ್ಲು ನಿಮ್ಮ ಅಪ್ಪಂತಾಗ ಮಾತಾಡಿ ತಿಂಗಳ 100 ರೂಪಾಯಿ ಹೊಂದಿಸ್ಕ. ಹೆಂಗ? ಕೇಳ್ತೀನಿ ಕಟ್ಬಿಟ್ರಂಗಜ್ಜಿ. ನಮ್ಮ ಅಪ್ಪ ಎಣ್ಣೆ ಕುಡ್ದಾಗ ಕೇಳಿರೆ ಬೇಡ ಅಂತಾನೆ. ಯಾವಾಗನ ಸಮಾಧಾನದಾಗ ಇರ್ತಾನಲ್ಲ ಎದ್ದೊತ್ತಾಗ ಅವೊಂದ್ ಮಾತು ಹಾಕ್ತೀನಿ ನೋಡೋಣ. ಶಾಂತಿ, ಎದ್ದೋಗ್ಬೇಡ ಕಡೆ ಕುಕ್ಕಳೆ, ಇಡ್ಲಿ ಮಾಡಿದೀನಿ ತಿಂದೋಗಿರಿ ಅಂತ ಕುಕ್ಕಳ್ರಿ. ಪುಟ್ರಂಗಜ್ಜಿ ನೀನು ಎದ್ದೋಗ್ಬೇಡ, ಸವಿತಮ್ಮ ಯಾರು ಎದ್ದೋಗ್ಬೇಡ್ರಿ, ಎಲ್ಲಾರು 2 ತಿಂದೋಗಿಂತ ಕುಕ್ಕಳ್ರಿ. ಅಮ್ಮ ತಾಯಿ ಬೇಡ ಕಣ್ತಾಯಿ, ನಾನು ಆಗ್ಲೇನೆ ಹೇಳಿದ್ದೀನಿ, ಈಟೊತ್ತಿಗೆ ಉಂಡು ಹೊಟ್ಟೆ ಹೀತೈತಿ ಅಂತ ಹೇಳಿದ್ದೀನಿ, ನನಗೇನೋ ಬೇಡ ಸುಮ್ಮನಿರು. ಯಾಕ ಸವಿತಕ್ಕ, ನಾನು 2 ತಿಂದೋಗ್ತೀನಿ, ನಮ್ಮ ಅತ್ತೆ ತಿನ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ಮಾತ್ರ ತಿಂದೋಗ್ತೀನಿ. ನಿನ್ನ ಅಡುಗೆ ಬಲ್ಸರ್ ಹಾಕಿರ್ತೈತಿ ಉಂಬಾಕಿ. ಹೋಗಿ 2 ಹಾಕ್ಯಂಬ ಹೋಗಿ. ನನ್ನ ಸೊಸಿಗೆ ನಾಲ್ಗೆ ಮಾತ್ರ ಒಂದು ಮಾರುದಕ್ಕೈತಿ. ಏನನ ಈ ಹೋಟ್ಲು ತಿಂಡಿಗಳದ್ ಏನ್ ತಿಂತಾಳ ಏನೋ ಈ ಅಮ್ಮಣ್ಣೆ ಅಂತೂ ಹೇಳತ್ತ, ಅದೇನ್ ತಿಂತೀರಿ ಎದೆ ಗುರಿತೈತಿ. ಅಯ್ಯ ಆ ಚಿತ್ರಾನ್ನ, ಉಪ್ಪಿಟ್ಟು, ಪಲಾವು, ಇಡ್ಲಿ, ದೋಸೆ ಒಂದು ತಿಂದ್ಬಿಟ್ರೆ ನನಗೆ ಮುದ್ದೇನು ಹೊಟ್ಟೆ ಶೀತೈತಿ, ಇಲ್ಲಾಂದ್ರೆ ಎದೆ ಉರಿ ಎತ್ಕೊಂಡು ಗ್ಯಾಸ್ಟಿಕ್ ಆದಂಗೆ ಹಾಕೈತಿ. ಮುದ್ದೆ ಅನ್ನ ಸಾರು ಬಂಗಾರದಂಗೆ ಇರ್ತೈತಿ ಕಣೆ ಅಮ್ಮಣ್ಣೆ ಉಂಬಕ್ಕಿ. ಸುಮ್ಕಿರತ್ತೆ ನೀನು. ನಾವು ವಯಸ್ಸಾದ್ಮೇಲೆ ನಾವು ಬಾಯಿ ಕಟ್ಟದಂಗೆ ಇರ್ತೀವಿ. ಈಗ ಸೆನಕ್ಕಿದ್ದೀವಲ್ವೇ, ಸೆನಕ್ಕಿದ್ದಾಗ ಒಂದ್ರ ಒಟ್ಟು ತಿನ್ಕೊಂಡು ಉಂಡ್ಕೊಂಡು ಸೆನಕ್ಕಿರ್ಬೇಕು. ಇವಾಗ ಕಣ್ಣಿಗೆ ಬೇಕಾ ತಿಂದ್ರೆ ಒಳ್ಳೇದು. ವಯಸ್ಸಾದ್ಮೇಲೆ ಕಣ್ಣಿಗೆ ಕಾಮಂಗಿದ್ರು ಏನು ತಿಮ್ಮಂಗಿಲ್ಲ. ಅದ್ಯಾತ BP ಬಂತು, ಶುಗರ್ ಬಂತು ಅಂತ ಇಲ್ಲದೆಲ್ಲ ಮಾತ್ರ ನುಂಗ್ಕೊಂಡು ಕತೆ ಹಾಕ್ಬೇಕಾಕೈತೆ. ಅದಕ್ಕೆ ಸೆನಕ್ಕಿದ್ದಾಗ ನಾವು ವಯಸ್ಸಿದ್ದಾಗ ತಿಂತೀವಿ. ಸುಮ್ನಿರ್ ನೀನು ನೋಡ್ಕೊಂಡು ತಿಂದ್ರೆ ಅಮ್ಮ. ತಿಂದ್ರಿ ಅಂದ್ರೆ ಹಂಗೆ ಬದುಕು ಬಾಳು ಮಾಡ್ಬೇಕು. ತಿಂದ್ ಕುಕೊಂಡ್ರೆ ಬಜ್ಜಿ ಬಂದ್ ಕುಕಂತೈತೆ, ನೆನ ಬೆಳ್ಕಂತೈತೆ ಹೊಟ್ಟೆಗೆ. ಇವಾಗ ಆಲ್ಟಾಟಕ್ಕೂ ಪಾಲ್ಟಾಟಕ್ಕೂ ಆಗೋದು ಅದರಿಂದನೇನ. ಅದಕ್ಕೆ ಬದುಕು ಬಾಳು ಮಾಡ್ಬೇಕಣಮ್ಮ ತಿಂದರು. ಸುಮ್ಮ ಕುಕ್ಕಬೇಡ್ರಿ ಹೆಂಗುಸ್ರುಗಳು. ಅತ್ತೆ, ಹೆಂಗುಸ್ರು ಯಾರ್ದಾರ ಮನೆಗೆ ಸುಮ್ಮ ಕುಕ್ಕಂತಾರೆ ಹೇಳು?
ಏನಾದ್ರೂ ಬದುಕು ಬಾಳು ಇರ್ತೈತಿ. ಕಸುವ ಮುಸ್ರು ಬಟ್ಟೆ ಒಗ್ಯೋದು, ಹುಡುಗರ್ನ ಎತ್ಕೊಂಬೋದು, ಹೊಲ್ತಕ್ ಹೋಗಿ ಬದುಕು ಮಾಡೋದು ಏನೋ ಒಂದ್ ಇರ್ತೈತಿ. ಅದಕ್ಕೆ ನಮ್ಗೇನು ಆಗಲ್ಲ, ಸುಮ್ಕಿರು.